ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತು ವಿಶೇಷ ಏನಪ್ಪ ಅಂದರೆ ನಾವು ಗುಡಿಬಂಡೆ ಫಾರ್ಟಿಗೆ ಬಂದ್ವಿ. ಸೊ ಗೈಸ್, ನಾವು ಬಂದು ಚಿಕ್ಕಬಳ್ಳಾಪುರದಿಂದ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಜಸ್ಟ್ 35 ಕಿಲೋಮೀಟರ್ಸ್ ಸಮಥಿಂಗ್ ಇರುತ್ತೆ. ನಿಮಗೆ 1 ಅವರ್ ಟ್ರಾವೆಲ್ ಆಗುತ್ತೆ. ಆದರೆ ಟ್ರಾವೆಲಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ದಾರಿ. ಆ್ಯಂಡ್ ಒಂದೇ ರೋಡು ಹೈವೇದಲ್ಲಿ ಬಂದುಬಿಟ್ಟು ಅಲ್ಲೊಂದು ಲೆಫ್ಟ್ ತಗೊಂಡ್ರೆ ಸೀದಾ ಈ ಬೆಟ್ಟ ಕಾಣಿಸುತ್ತೆ ನಮಗೆ. ಸೀದಾ ಈ ಬೆಟ್ಟಕ್ಕೆ ಬಂದರೆ ಆಗೋಯ್ತು. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ಬೋದು, 6 ಜನ ಬಂದ್ವಿ. ಅದರಲ್ಲಿ ಬರೀ 5 ಜನ ಹೋಗಿದ್ದು. ಈ ಕಪ್ಪಗಿದಾನಲ್ಲ ಒಬ್ಬನು, ಅವ್ನು ಬರಲೇ ಇಲ್ಲ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸೊ ಏನಕ್ಕೆ ಬಂದಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ಈ ವಿಡಿಯೋನ ನೋಡಿ ಕೊನೆ ತನಕ. ಸಿ ಯು, ಲೆಟ್ಸ್ ಸ್ಟಾರ್ಟ್ ಟ್ರೆಕ್ಕಿಂಗ್. ಶಿವ ದೇವಸ್ಥಾನ ಇದೆ, ಇಂಡಿಯಾ ತರ ಲೇಕ್ ಇದೆ, ಚಿಕ್ಕದೊಂದು ದೀಪ ಕಾಣಿಸ್ತತೆ, ಎಲ್ಲ ಕೋಟೆ. ಬಾಳೆಗೌಡ ಕಟ್ಟಿರೋದು 800 ವರ್ಷ ಆಗಿದೆ ಕಟ್ಟು. 800 ವರ್ಷ. ಗೈಸ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ನಾವು ಟ್ರೆಕ್ಕಿಂಗ್ ಶುರು ಮಾಡಿದ್ವಿ. ಏನು ನೋಡ್ಬೋದು ಹೇಗಿದೆ ಅಂತ. ಸ್ಟೆಪ್ಸ್ ಚೆನ್ನಾಗಿದೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು ನಾವು. ಸೊ ಬನ್ನಿ ಗೈಸ್, ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇವಾಗ ತಾನೇ ಶುರು ಮಾಡಿದ್ವಿ ಅಷ್ಟೇ. ಆ್ಯಂಡ್ ಎಲ್ಲರೂ ನಿಂತಿರೋ ಹತ್ರನೇ ನಿಂತೋದ್ರು. ಯಾಕಂತ ನೋಡಿದ್ರೆ ಇಲ್ಲೊಬ್ಬ ನಿಧಾನಲ್ವಾ, ಬ್ಲ್ಯಾಕ್ ಕಲರ್ ಸ್ವೆಟ್ರ್ ಹಾಕ್ಕೊಂಡು ಅವ್ನು ಬರಲ್ಲ ಅಂತ ನಿಂತವನೇ. ಸರಿ ಅಂತ. ಸೊ ಬರ್ದಿದ್ರೆ ಏನು, ಓಪನ್ ಬಂದಿಲ್ಲ ಅಂದರೆ ಎಲ್ಲರೂ ವಾಪಸ್ ಹೋಗೋಕ್ಕಾಗುತ್ತಾ ಅಂತ ನಾವು ಸೀದಾ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಬನ್ನಿ ಗೈಸ್, ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ನಮ್ಮ ಪಯಣ ಶುರು ಮಾಡೋಣ. ಆ್ಯಂಡ್ ಗೈಸ್, ನಮ್ಮ ಫ್ರೆಂಡ್ನ ಬಿಟ್ಬಿಟ್ಟು ಸರಿ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಗೈಸ್ ನೋಡ್ಬೋದು ಇಲ್ಲೆಲ್ಲ ಹೇಗಿದೆ ಅಂತ. ಚೆನ್ನಾಗಿದೆ ನೋಡೋಕೆ ಮಾತ್ರ ಅಲ್ಟಿಮೇಟು. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಯಾಕೋ ಇಲ್ಲಿಗೆ ಸುಸ್ತಾದಂಗೆ ಕಾಣಿಸ್ತಿದೆ ನನಗೆ. ನೋಡಿ ಗೈಸ್, ಇವನು ಬ್ಲ್ಯಾಕ್ ಕಲರ್ ಬಟ್ಟೆ ಹಾಕ್ಕೊಂಡಿರೋನು ನೋಡಿ ಹೇಗೆ ಹತ್ತವನೆ ಅಂತ. ಮತ್ತೆ ನೋಡಿದ್ರೆ ಬಿಲ್ಡಪ್ ಕೊಡ್ತಾನೆ, ನಾನು ಹಂಗತ್ತೀನಿ ಹಿಂಗತ್ತೀನಿ ಅಂತಾನೆ. ಇಲ್ಲಿ ನೋಡಿದ್ರೆ ಕುರಿ ಮರಿ ಆಗಿಬಿಟ್ಟವನೆ. ಯಾಕೆ ಗೈಸ್ ಹಿಂಗೆ? ಆ್ಯಂಡ್ ಗೈಸ್ ನೋಡ್ಬೋದು, ಇವನು ಇಲ್ಲಿಗೆ ಸುಸ್ತಾಗಿಬಿಟ್ಟವನೆ, ಕುತ್ಕೊಳೋ ಪ್ಲ್ಯಾನಲ್ಲಿದ್ದ. ಆ್ಯಂಡ್ ನಾನು ವೀಡಿಯೋ ತೆಗಿತಾ ಇದ್ದೀನಿ ಅಂತ ಅವನು ಸೈಲೆಂಟಾಗಿ ಹತ್ತೋದು ಶುರು ಮಾಡ್ದ. ಆ್ಯಂಡ್ ಇಲ್ಲೇನೋ ಹುಡುಗನ್ನೇನೋ ಮಾತಾಡಿಸ್ತಿದ್ರು. ಆ್ಯಂಡ್ ಅವರು ನಾರ್ಮಲಿ ಎಲ್ಲಿರೋದು ಏನು ಎತ್ತ ಅಂತ ಕೇಳ್ತಿದ್ರು. ಆ್ಯಂಡ್ ಸರಿ ಅಂತ ನಾನು ಇದು ಬೆಟ್ಟ ಕಟ್ಟಿ ಎಷ್ಟು ವರ್ಷ ಆಯಿತು, ಏನು ಇದರದ್ದು ರಹಸ್ಯ ಏನು ಈ ಬೆಟ್ಟದ್ದು, ಅದು ಇದು ಅಂತ ನಾನು ಕೇಳ್ಕೊಂಡಿದ್ದೆ. ಆ್ಯಂಡ್ ಸರಿ ಅಂತ ಇವನು ಒಂದು ಸ್ಟಂಟ್ ಮಾಡ್ತೀನಿ ಅಂತ ಕರ್ಕೊಂಡು ಹೋದ. ಆ್ಯಂಡ್ ನೋಡಿ ಗೈಸ್, ಆ ಸ್ಟಂಟ್ ನೀವೇ ನೋಡಿ. ಸೊ ಗೈಸ್, ನಾನು ಒಬ್ಬನೇ ನೋಡಲ್ಲ, ಈ ದೃಶ್ಯನ ನೀವೆಲ್ಲ ನೋಡ್ಬೇಕಂತಲೇ ಅಪ್ಲೋಡ್ ಮಾಡಿದೆ. ಸೊ ನೋಡಿ ಗೈಸ್, ಇವನು ಇಲ್ಲಿಂದ ಡೈ ಆಗ್ತಾನಂತೆ ಕೆಳಗಡೆ. ಆ್ಯಂಡ್ ನೋಡಿ ಗೈಸ್, ಇಂಥ ಒಬ್ಬ ಸ್ಲೈಡರು ನಮ್ಮ ಪ್ರಪಂಚದಲ್ಲಿ ಸಿಗೋಕ್ಕೂ ಸಾಧ್ಯನಾ? ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಗೊತ್ತಿರ್ಲೇ ಏನಂದೆ? ಅರ್ಥ ಆಯ್ತು ಅನಿಸುತ್ತೆ. ಸೊ ಗೈಸ್, ಜಸ್ಟ್ ಒಂದು 300 ಸ್ಟೆಪ್ಸ್ ಹತ್ತಿದ್ವು ಅಷ್ಟೇ. ಆ್ಯಂಡ್ ಅಲ್ಲಿಗೆ ಸುಸ್ತಾಗೋಯ್ತು. ಆ್ಯಂಡ್ ನೋಡ್ಬೋದು ಇಲ್ಲೆಲ್ಲ ಹೇಗಿದೆ ಅಂತ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಬನ್ನಿ ಗೈಸ್, ಸ್ಟಾರ್ಟ್ ಮಾಡೋಣ. ಇವಾಗ ತಾನೇ ಜಸ್ಟ್ ಒಂದು 5 ಮಿನಿಟ್ಸ್ ರೆಸ್ಟ್ ತಗೊಂಡ್ವಿ. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೋದರು. ನೋಡ್ಬೋದು ಹೇಗಿದೆ ಅಂತ. ಆ್ಯಂಡ್ ಫುಲ್ಲು ಗಿಡಗಳು ಅಕ್ಕಪಕ್ಕ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಇಷ್ಟು ದೊಡ್ಡ ಕಲ್ಲು ಹೇಗಿದೆ ಅಂತ. ಇಲ್ಲಿ ಮಾತ್ರ ಕದರಾಗಿದೆ ಪ್ಲೇಸು. ಆ್ಯಂಡ್ ಸೊ ಬನ್ನಿ ಗೈಸ್, ಲೆಟ್ಸ್ ಗೋ. ಮೇಲೆ ಹೋಗೋಣ ಆ್ಯಂಡ್ ನೋಡೋಣ. ಇಲ್ಲಿ ಮಾತ್ರ ನೋಡ್ಕೊಂಡ್ಬಿಡಿ ಹೇಗಿದೆ ಅಂತ. ಆ್ಯಂಡ್ ಇಲ್ಲಿ ಮಾತ್ರ ಸಖತ್ತಾಗಿತ್ತು ನಾವು ಹೋಗೋ ಟೈಮ್ಗೆ. ಸೊ ಗೈಸ್, ಇನ್ನು ಬನ್ನಿ, ಇನ್ನೆಲ್ಲ ಅಲ್ಟಿಮೇಟ್ ಸೀನ್ಗಳು ತೋರಿಸ್ತೀನಿ. ಸೊ ಗೈಸ್ ನೋಡ್ಬೋದು, ಇಲ್ಲಿ ಮಾತ್ರ ಅಲ್ಟಿಮೇಟ್ ಗುರು. ನೋಡ್ಬೋದು ಹೇಗಿದೆ ಅಂತ, ಸಖತ್ತಾಗಿತ್ತು. ಆ್ಯಂಡ್ ಇಲ್ಲಿಂದ ಮಾತ್ರ ಸಖತ್ತಾಗಿ ಕಾಣಿಸ್ತಿತ್ತು. ಆ್ಯಂಡ್ ಇದು ನಾವು ಬರೀ ಅರ್ಧಕ್ಕೆ ಹತ್ತಿದ್ದೀವಿ ಅಷ್ಟೇ. ಇಲ್ಲಿಂದ ಒಂದು 1000 ಇರುತ್ತೆ ಅಷ್ಟೇ ನಮಗೆ ಸ್ಟೆಪ್ಸು. ಸೊ ಈಸಿಯಾಗಿ ಹತ್ಬಿಡ್ಬೋದು. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಇನ್ನು ಕೆಳಗಡೆನೇ ಇದ್ದಾರೆ. ಆ್ಯಂಡ್ ಸೊ ಬನ್ನಿ ಗೈಸ್, ಹೋಗೋಣ ಒಳಗಡೆ. ನೋಡ್ಬೋದು
ಮಿನಿ ಜೋಗ್ ಫಾಲ್ಸ್ ಇಲ್ಲಿ. ಆ್ಯಂಡ್ ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್ ನೋಡ್ಬೋದು ಇಲ್ಲೂ ನಮಗೆ ವ್ಯೂ ಪಾಯಿಂಟ್ ಸಿಗುತ್ತೆ. ಇಲ್ಲಿಂದ ಎಷ್ಟು ದೂರ ಇದೆ ಅಂತ. ನಾವು ಅಲ್ಲಿಗೆ ಹೋಗಬೇಕು. ಮೇಲೆ ಕಾಣಿಸ್ತಿದೆ ನೋಡ್ಬೋದು ನೀವು, ಅಲ್ಲಿಗಂಟ ಹೋಗಬೇಕು. ಸೊ ಬನ್ನಿ ಗೈಸ್ ಹೋಗೋಣ. ಆ್ಯಂಡ್ ಹೋಗೋಣ ಅಂತ ಶುರು ಮಾಡಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಯಾವುದೋ ತಲೆ ಕಾಣಿಸ್ತು. ಯಾರಪ್ಪ ಇದು ಅಂತ ನೋಡಿದ್ರೆ ಇವನೇನು ಮಾಡ್ತಾ ಇದ್ದಾನೆ ಇಲ್ಲಿ? ನಾನು ಹಿಂದ್ಗಡೆಯಿಂದ ಬಂದ್ಬಿಟ್ಟು ಸುಸ್ತಾಗೈತೆ ಅಂತ ಕುತ್ಕೊಂಡ್ಬಿಟ್ಟವನೆ. ಸರಿ ಅಂತ ಸೀದಾ ನಾವು ಹೋದ್ವಿ. ಆ್ಯಂಡ್ ಇಲ್ಲಿಂದ ನೋಡೋಣ ಎಷ್ಟು ದೂರ ಆಯ್ತು ಅಂತ. ಯಾರೇ ಅದು? ಸೊ ಗೈಸ್ ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಮೇಲೇ ಇದ್ದಾರೆ. ನಾನೇ ಲೇಟಾಗಿ ಬಂದಿದ್ದು. ಆ್ಯಂಡ್ ನಾನು ವ್ಲಾಗ್ ಮಾಡ್ಕೊಂಡು ಬಂದಿದ್ದಕ್ಕೆ ಲೇಟ್ ಆಗೋಯ್ತು. ಸೊ ಇಲ್ಲಿಗೆ ಲೇಟ್ ಆಗೋಯ್ತು ಅಂತ ಸೀದಾ ನಾವು ಶುರು ಮಾಡಿದ್ವಿ. ಆ್ಯಂಡ್ ನೋಡ್ಬೋದು ಇಲ್ಲಿ ಹೇಗಿದೆ ಅಂತ. ದಾರಿ ಸಖತ್ತಾಗಿದೆ. ಆ್ಯಂಡ್ ಬನ್ನಿಗೆ ಸಿಕ್ಕಾಪಟ್ಟೆ ದೊಡ್ಡ ಕಲ್ಲು ಇದು ಮಾತ್ರ. ಸೊ ಬನ್ನಿಗೆ ಲೆಟ್ ಸ್ಟಾರ್ಟ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆ್ಯಂಡ್ ಗೈಸ್ ಇವಾಗ ತಾನೇ ನಾನು ಹೋಗ್ತಾ ಇದ್ದೆ ಮೇಲೆ. ನಮ್ಮ ಫ್ರೆಂಡ್ಸ್ ಆ್ಯಕ್ಚುಲಿ ಮೇಲೆ ಇದ್ದರು. ಅವ್ರು ಯಾಕೋ ಕಿಚ್ಕೊಂಡಿದ್ರು ಬೇಗ ಬಾ ಮೇಲೆ ಅಂತ. ಸೊ ಅಂಥದ್ದು ಏನಪ್ಪ ಅಂತ ನೋಡಿದೆ. ಆ್ಯಕ್ಚುಲಿ ಇಲ್ಲೊಂದು ಸ್ವರಂಗನೇ ಐತೆ ನೋಡಿ ಗೈಸ್ ನೀವೇ ಹೇಗಿದೆ ಅಂತ. ಸೊ ಗೈಸ್ ನೋಡ್ಬೋದು ಇಲ್ಲಿ ಲೆಫ್ಟ್ ಸೈಡ್ ನಿಮ್ಗೆ ಏನೋ ಒಂದು ಸ್ವರಂಗ ಕಾಣಿಸ್ತಿದೆ. ಇದು ಆ್ಯಕ್ಚುಲಿ ಹೋಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಹೊಲಕ್ಕೆ ಫುಲ್ ಕತ್ಲೈತೆ. ಆ್ಯಂಡ್ ನಾವು ಹೋಗ್ಬೇಕಾಗಿರೋದು ಸ್ಟ್ರೈಟ್ ಫಾರ್ವರ್ಡ್. ಆ್ಯಂಡ್ ನೋಡ್ಬೋದು ಇಲ್ಲಿ ಒಂದು ನಿಮಿಷ ನೋಡ್ಬೋದು ಇಲ್ಲಿ ನಮಗಿರೋದು ದಾರಿ ಇದೆ ಆ್ಯಕ್ಚುಲಿ. ಆ್ಯಂಡ್ ನಾವು ನಿಮಗೋಸ್ಕರ ಇದನ್ನು ತೋರಿಸೋಣ ಅಂತ ಡಿಸೈಡ್ ಆಗಿದ್ದೀನಿ. ಆ್ಯಂಡ್ ಬನ್ನಿ ಗೈಸ್ ಹೋಗೋಣ. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಏನೂ ಇಲ್ಲ ಅನಿಸುತ್ತೆ. ಅಲ್ಲಿ ಸ್ವಲ್ಪ ಬೆಳಕು ಕಾಣಿಸ್ತೈತೆ. ಆ್ಯಂಡ್ ನಾನೇನೋ ಚಿರತೆ ಏನಾದರೂ ಇದೇನೋ ಅಂದ್ಕೊಂಡಿದ್ದೆ. ನೋಡ್ಬೋದು ಹೇಗಿದೆ ಅಂತ. ಏನಿಲ್ಲ, ಜಸ್ಟ್ ಒಂದು ಇದಷ್ಟೇ. ಆಗಿನ ಕಾಲದಲ್ಲಿ ಇಲ್ಲಿ ಏನಿತ್ತೋ ಏನೋ. ಸೊ ಚೆನ್ನಾಗಿದೆ ನೋಡ್ಬೋದು. ಮೇಲೆ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಸೊ ಗೈಸ್ ಈ ಪ್ಲೇಸ್ಗೆ ಒಂದು ಲೈಕ್ ಮಾಡ್ಕೊಂಬಿಡಿ. ಆ್ಯಂಡ್ ಆ್ಯಕ್ಚುಲಿ ನಾವು ಇನ್ನೂ ಮೇಲೆಗೆ ಹೋಗಬೇಕು. ತುಂಬ ಲೆಂತ್ ಆಗೋಯ್ತು ವಿಡಿಯೋ ಮಾತ್ರ. ಆ್ಯಂಡ್ ಬನ್ನಿ ಗೈಸ್ ಹೋಗೋಣ. ಒಂದು ಸೆಕೆಂಡ್, ಇಲ್ಲಿ ನೋಡ್ಬೋದು ನೀವು ಹೇಗಿದೆ ಅಂತ. ಒಳಗಡೆಗೆ ಹೋಗೋ ದಾರಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ ನನಗೆ. ನಮ್ಮ ಫ್ರೆಂಡ್ಸ್ ಹೋಗ್ತಾವ್ರೆ. ಆ್ಯಕ್ಚುಲಿ ದಿಸ್ ಈಸ್ ವೆರಿ ನೈಸ್.
ನೋಡ್ಬೋದು ಯಾವ ರೇಂಜಿಗಿದೆ ಅಂದರೆ ಇಲ್ಲಿ ಅದು ಹೇಗೆ ಮಾಡೋರು ಏನು ಒಟ್ಟಿನಲ್ಲಿ ಸಖತ್ತಾಗಿದೆ. ನೋಡ್ಬೋದು ಇಲ್ಲಿ ನಾವು ಬಗ್ಗಿಕೊಂಡೇ ಹೋಗ್ಬೇಕು. ಚಿಕ್ಕ ಮಕ್ಕಳಾದರೆ ಆರಾಮಾಗಿ ಹತ್ತು ಬೀಳ್ತಾರೆ, ಆ್ಯಂಡ್ ಉದ್ದ ಇದ್ದರೆ ಮಾತ್ರ ಆಗಲ್ಲ, ಇಲ್ಲಿ ಕಷ್ಟ ಐತೆ. ನೋಡಿ ಗೈಸ್ ಹೇಗಿದೆ ಅಂತ, ಜಸ್ಟ್ ಫೀಲ್ ದಿ ವೈಪ್. ಆ್ಯಂಡ್ ಇನ್ನೇನು ಬಂದ್ಬಿಟ್ವು ಅನ್ಸುತ್ತೆ, ಇನ್ನೊಂದು 200 ಸ್ಟೆಪ್ಸ್ ಇರುತ್ತೆ ಅಷ್ಟೇ. ಆ್ಯಂಡ್ ಇಲ್ಲೇ ಈ ರೇಂಜ್ಗೆ ಐತೆ ಅಂದರೆ ಮೇಲೆ ಇನ್ನು ಯಾವ ಮಟ್ಟಕ್ಕೆ ಇರಬೇಕು, ಅದೇ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಆ್ಯಂಡ್ ಹೋಗೋಣ ಬನ್ನಿ ಗೈಸ್. ಸೊ ಗೈಸ್ ಅಂತೂ ಇಂತೂ ಮೇಲಕ್ಕೆ ಬಂದ್ವಿ ಅಂದ್ಕೊಂಡೆ ಅಷ್ಟೆ, ಇನ್ನೂ ಐತೆ. ಆ್ಯಕ್ಚುಲಿ ಇದು ಮೇಲಕ್ಕೆ ಬಂದಿದ್ದೀವಿ, ಆ್ಯಂಡ್ ಇಲ್ಲಿಂದ ಒಂದು 100 ಸ್ಟೆಪ್ಸ್ ಅನಿಸುತ್ತೆ ಅಷ್ಟೇ. ನೋಡ್ಬೋದು ಎಲ್ಲ ಫುಲ್ ಡಿಫ್ರೆಂಟಾಗಿ ನೋಡ್ತಾವ್ರೆ ಗುರು. ಏನೋ ಎಲ್ಲಿ ಮೋಟೋ ವ್ಲಾಗರ್ಸ್ನ ನೋಡ್ದಂಗಿಲ್ಲ ಇವರು, ಫುಲ್ ಡಿಫ್ರೆಂಟಾಗಿ ನೋಡ್ತಾವ್ರೆ. ಆ್ಯಂಡ್ ನೋಡ್ಬೋದು ಇದೇ ಆ ಒಂದು ಮೇಲ್ಭಾಗ, ನಾವು ಎಲ್ಲಿ ಮಧ್ಯದಿಂದ ನಾನೊಂದು ಶಾರ್ಟ್ನ ತೋರಿಸ್ದೆ ನಿಮಗೆ. ಸೊ ಇದೇ ಆ ಒಂದು ಸ್ಪಾಟ್. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಸೊ ಗೈಸ್ ಫೈನಲಿ ನಾವು ಬಂದೇ ಬಿಟ್ವಿ. ಆ್ಯಂಡ್ ನೋಡ್ಬೋದು ಯಾರೋ ಅಯಾನ್ ಅಂತ ಬರ್ದವ್ರೆ. ಆ್ಯಂಡ್ ಇಲ್ಲಿಂದ ಮಾತ್ರ ಕ್ರೇಜಿ ಗುರು, ವ್ಯೂ ಪಾಯಿಂಟ್ ಮಾತ್ರ. 1 ಸೆಕೆಂಡ್ ಸಿ ಚೆನ್ನಾಗೈತೆ. ಇನ್ನು ಮೇಲೆಗೆ ಹೋಗ್ತೀನಿ, ಜಸ್ಟ್ ನೋಡ್ಕೊಳ್ಳಿ. ಇದು ನಾವು ಮೇಲಕ್ಕೆ ಬಂದ್ರೇ ಫಸ್ಟ್ ಎಂಟ್ರಿ ಇದೆ ಕಾಣಿಸೋದು ನಿಮಗೆ. ಸೊ ಬನ್ನಿ ಗೈಸ್ ಇನ್ನು ಮೇಲೆಗೆ ಹೋಗೋಣ. ಸೊ ಗೈಸ್ ಅಂತೂ ಇಂತೂ ಮೇಲಕ್ಕೆ ಬಂದ್ವಿ. ನಮ್ಮ ಫ್ರೆಂಡ್ಸ್ ಆಚೆ ಇದ್ದಾರೆ, ನಾನು ಯಾವುದೋ ಇದೊಂದು ಮನೆ ಇತ್ತು ಚಿಕ್ಕದು, ಅದರಲ್ಲಿ ಬಂದು ಒಂದು ವ್ಲಾಗ್ ಮಾಡೋಣ ಅಂತ ಬಂದೆ. ನಿಮ್ಗೆ ಆಚೆ ಹೋಗಿ ತೋರಿಸ್ತೀನಿ ಬನ್ನಿ ಗೈಸ್. ಸೊ ಗೈಸ್ ಅಂತೂ ಇಂತೂ ನಾವು ಮೇಲಕ್ಕೆ ಬಂದೇ ಬಿಟ್ವಿ. ನೋಡ್ಬೋದು ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಫೋಟೋಸ್ ತಗೊತವ್ರೆ. ಆ್ಯಂಡ್ ಇದು ಮಾತ್ರ ಕ್ರೇಜಿ ಗುರು, ಈ ಟ್ರೆಕ್ಕಿಂಗ್ ಮಾತ್ರ ಚೆನ್ನಾಗಿತ್ತು. ನಂದಿ ಹಿಲ್ಸ್ ಆಫ್ಟರ್ ಅಂದರೆ ಇದೊಂದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದಿ ಹಿಲ್ಸ್ ಅಂದರೆ 2 ಸತಿ ಹೋಗಿದ್ದೀನಿ. ಆ್ಯಂಡ್ ಅದಕ್ಕಿಂತ ಒಳ್ಳೆ ಪ್ಲೇಸ್ ಯಾವುದಪ್ಪ ಅಂದರೆ ನನಗಿದೆ ಕಾಣಿಸಿತ್ತು ಮ್ಯಾಪ್ಸಲ್ಲಿ. ಆ್ಯಂಡ್ ನೀವು ಸೀದಾ ಗುಡಿಬಂಡೆ ಫೋರ್ಟ್ ಅಂತ ಸರ್ಚ್ ಮಾಡಿದ್ರೆ ಸೀದಾ ಲೊಕೇಶನ್ ಬೀಳುತ್ತೆ. ಜಸ್ಟ್ ಒಂದು 1.5 ಅವರ್ ಇಲ್ಲ 1 ಅವರಲ್ಲಿ ಬಂದುಬಿಡ್ಬೋದು. ರೋಡ್ಗಳೆಲ್ಲ ಚೆನ್ನಾಗೇ ಇರುತ್ತೆ, ಆರಾಮಾಗಿ ಬಂದ್ಬೋದು. ಬಂದು ಎಂಜಾಯ್ ಮಾಡಿ, ಚೆನ್ನಾಗಿದೆ. ಆ್ಯಂಡ್ ಬನ್ನಿ ಗೈಸ್ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತೀವಿ ನಿಮಗೆ ಮೇಲೆ. ಸೊ ಗೈಸ್ ಇದೆ ನೋಡಿ
ನಾವು ಆ್ಯಕ್ಚುಲಿ ಫುಲ್ ಟಾಪಿಗೆ ಬಂದಿದ್ದೀವಿ ಆ್ಯಂಡ್ ನಮ್ಮ ಫ್ರೆಂಡ್ ಅಲ್ಲಿ ಕೂತ್ಕೊಂಡವನು. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಸದ್ಯ ಕಾರ್ಯನಿರತರಾಗಿದೆ. ಆ್ಯಂಡ್ ಬನ್ನಿ ಗೈಸ್, ಅವರಿರೋ ಕಡೆ ಹೋಗೋಣ. ಸೊ ಫೈನಲಿ ಎಲ್ಲರೂ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ತವ್ರೆ. ನೋಡಿ ಗೈಸ್, ದಿಸ್ ಈಸ್ ಅವರ್ ಗುಡಿಬಂಡೆ ಫೋರ್ಟ್. ಅಲ್ಲಿ ಯಾವೊಂದು ಕೆರೆ ತೋರಿಸ್ತಾ ಇದ್ದೀನಿ, ಅಲ್ಲಿಂದನೇ ಬರುತ್ತೆ ನಮಗೆ ರೋಡು ಈ ಕಡೆ. ಚೆನ್ನಾಗಿರುತ್ತೆ ಅಲ್ಲಿ ಮಾತ್ರ. ನೋಡು ಗುರು ಹೇಗಿದೆ ಅಂತ. ಈ ಒಂದು ಮನೆಗಳು ಯಾವ ಕಾಣಿಸ್ತಿದೆ, ಇದೆಲ್ಲ ಗುಡಿಬಂಡೆ. ಏನಿದೆ ಅಂತ ನೋಡೋಣ ಬನ್ನಿ. ತವನು ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಬಂದು ನೋಡ್ರಿ ಹಂದಿ. ಸೊ ಗೈಸ್, ನಮ್ಮ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ಬರು ನನ್ನ ಕಡೆ ಸೇರಿಬಿಟ್ಟವ್ರೆ. ಆ್ಯಂಡ್ ಇವ್ನು ನೋಡ್ಬೋದು, ಇಲ್ಲಿಂದ ಏನಾದರೂ ಬಿದ್ದರೆ ಅಷ್ಟೇ ಗತಿ. ಆ್ಯಂಡ್ ಸೊ ಇಲ್ಲಿ ಕುತ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ಅವನೇ ಇವನು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಸೊ ಗೈಸ್, ಇದಾಗಿರುತ್ತೆ ನಮ್ಮೊಂದು ಗುಡಿಬಂಡೆ ಫೋರ್ಟ್ ವಿಡಿಯೋ. ಆ್ಯಂಡ್ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಕಮೆಂಟ್ ಮಾಡಿ ನೆಕ್ಸ್ಟ್ ಪ್ಲೇಸ್ ಯಾವ ಕಡೆ ಹೋಗೋಣ ಅಂತ. ಆ್ಯಂಡ್ ಸಿ ಯು ಸೂನ್ ಗೈಸ್.